ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ, ಗಾನಭಾರತಿಯ ಪ್ರಾಂಶುಪಾಲರು ಹಾಗೂ ಸುಗಮ ಸಂಗೀತವನ್ನು ಅಲ್ಲಿ ನಾನು ಹೇಳ್ಕೊಡ್ತೇನೆ. ನಾನು ನನ್ನ ತಂಡದೊಂದಿಗೆ ಇವತ್ತು ಈ ಇಂದಿನ ಈ ದೇವಳದಲ್ಲಿ ಹಾಡಲು ದೇವರ ಹಾಡುಗಳನ್ನು ಹಾಡುವ ಒಂದು ಸುಕೃತ ನಮ್ಮದಾಯಿತು. ನಾವು ನಮ್ಮ ಟೀಮ್ ಅಂದರೆ ಒಂದು 12 ಜನ ಬಂದ್ವಿ. ಅದರೊಳಗೆ 9 ಜನ ನಾವು ಹಾಡಿದ್ವಿ. ದೇವರ ಮಹಿಮೆ ತುಂಬ ದೊಡ್ಡದು. ನಾವು ಅಂದ್ಕೊಂಡಿದ್ದ ಹಾಡುಗಳು ನಾವು ಹೆಂಗೆ ಹಾಡಬೇಕು ಅಂತ ಅಂದ್ಕೊಂಡ್ವಿ, ಅದಕ್ಕಿಂತ ಚೆನ್ನಾಗಿ ಹಾಡಿದ್ವಿ ಅನ್ನೋ ಭಾವನೆ ನಮ್ಮದು. ಕೇಳುಗರೆ ಹೇಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಮನಸ್ಸಿನಲ್ಲಿ ನಮ್ಮ ವಿಠ್ಠಲ ಹಾಗೂ ರುಕ್ಮಿಣಿ ಅಮ್ಮನ ನಾವು ಮನಸ್ಸಲ್ಲಿ ತುಂಬಿಕೊಂಡು ತುಂಬ ಚೆನ್ನಾಗಿ ಹಾಡಿದ್ವಿ. ಇನ್ನೂ ಒಂದು ಅನುಭವ ನಮಗೆ ಸಾಥ್ ನೀಡಿದ್ರು ನಮ್ಮ ತ್ಯಾಗರಾಜನ್ ಸರ್. ಅವರು ಕೂಡ ಗಾನಭಾರತಿಯ ಶಿಕ್ಷಕರೇ ಹೊತ್ತು ಅವರು ತುಂಬ ಚೆನ್ನಾಗಿ ಸಾಥ್ ನೀಡಿದ್ರು. ಹಾಗೆ ತಬಲಾದಲ್ಲಿ ನಮಗೆ ಮಂಜುನಾಥನ್ ಅವರು ಸಾಥ್ ನೀಡಿದ್ರು. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ಹಾಡುಗಳನ್ನ ಒಟ್ಟಿಗೆ ಕೂತ್ಕೊಂಡು ಕಲಿತೀವಿ ನಾವು. ಮತ್ತು ಹೀಗೆ ಯಾವುದಾದ್ರು ಕಾರ್ಯಕ್ರಮಗಳು ಅಂದರೆ ದೇವರ ಸ್ಥಳದಲ್ಲಿ ಹೋಗಿ ಹಾಡುವಂಥ ಒಂದನ್ನು ನಾವು ನಿಯಮವನ್ನು ಮಾಡಿಕೊಂಡಿದ್ದೀವಿ. ಅಂದರೆ ನಮಗೆ ಯಾವುದೇ ಒಂದು ದುಡ್ಡು ಕೊಡಬೇಡಿ, ನಮಗೆ ಸೇವೆ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನೋದು ಒಂದೇ ನಮ್ಮ ಸದುದ್ದೇಶ ಅಷ್ಟೇ. ಹೀಗಾಗಿ ನಾವು ಮಾಡಿಕೊಂಡು ಬಂದು ಸುಮಾರು 2022ರಿಂದ ಹೀಗೆ ಹೋಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಹಾಡಿ ಬರ್ತಾ ಇದ್ದೀವಿ. ಅದು ನಮ್ಮ ಸುಕೃತ ಕೂಡ ಹೌದು. ಹಾಗೆಯೇ ಇವತ್ತು ಕೂಡ ನಾವು ಇಲ್ಲಿ ಬಂದು ದೇವರ ಸೇವೆಯಲ್ಲಿ ಭಾಗಿಯಾಗಿ ಅಂತ ಅವರು ನಮಗೆ ಹೇಳಿ ಕಳಿಸಿದಾಗ ಬಂದು ಇಲ್ಲಿ ಹಾಡಿದ್ವಿ. ನಮ್ಮ ಸುಕೃತ ಅದು. ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಎಲ್ಲರೂ ಬನ್ನಿ, ಒಮ್ಮೆ ಕೃಷ್ಣ ಹಾಗೂ ರುಕ್ಮಿಣಿಯ ಭೇಟಿಯನ್ನು ಮಾಡಿ ಅವರು ಕೂಡ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಎಷ್ಟು ಸ್ವೀಟ್ ಅಂದರೆ ಅವರು ನಿಮಗೆ ಹೇಳೋಕ್ಕೆ ಆಗಲ್ಲ. ನೀವು ಬಂದು ನೋಡಬೇಕು. ವಿಗ್ರಹ ರೂಪದಲ್ಲಿ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು, ಆದರೆ ಅವರು ವಿಗ್ರಹ ರೂಪದಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿದ್ದಾರೆ. ನಾವು ನೋಡೋ ಕಡೆ, ನಾವು ನೋಡುವ ಜಾಗದಲ್ಲೆಲ್ಲರೂ ಇದ್ದಾರೆ. ವಿಠ್ಠಲ ರುಕ್ಮಿಣಿಗೆ ನಮ್ಮ ಒಂದು ನಮಸ್ಕಾರಗಳು, ದೀರ್ಘ ದಂಡ ನಮಸ್ಕಾರವನ್ನು ನಾನು ಮಾಡ್ತೀನಿ. ಹಾಗೆ ಇಲ್ಲಿ ಗುರುಗಳು ತುಂಬ ಚೆನ್ನಾಗಿ ನಮಗೆ ಸಹಕಾರ ಮಾಡಿದ್ರು. ತುಂಬ ಚೆನ್ನಾಗಿ ನಮಗೆ ಹಾಡಲು ಅನುವು ಮಾಡಿಕೊಟ್ರು. ಹಾಗೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಇನ್ನೂ ಸ್ಫೂರ್ತಿ ಕೊಡ್ತಾಯಿದ್ರು. ಹಾಗಾಗಿ ನಾವು ಇನ್ನೂ ಹಾಡ್ತಾನೇ ಇದ್ವಿ. ನಮಗೆ 1.5 ಗಂಟೆ ಹೇಗಾಯಿತು ಅನ್ನೋದು ಕೂಡ ನಮಗೆ ಗೊತ್ತಾಗಲಿಲ್ಲ. ಅವರು ಈಗ ಮಂಗಳದ ಸಮಯ ಅಂದರೆ ಓ ಹೌದಾ, ಮಂಗಳ ಮಾಡುವ ಸಮಯ ಇಷ್ಟು ಬೇಗ ಆಗೋಯ್ತಾ ಅನ್ನೋ ಅಷ್ಟು ಸ್ಫೂರ್ತಿಯನ್ನು ಕೊಟ್ಟರು. ತುಂಬ ಖುಷಿಯನ್ನು ತಂದುಕೊಟ್ರು. ಹಾಗೆ ಅದರ ನಂತರ ಅನ್ನ ಪ್ರಸಾದವನ್ನು ಕೂಡ ಹಮ್ಮಿಕೊಂಡಿದ್ರು. ಇಲ್ಲಿ ದಿನ ಸುಮಾರು ಜನ ಬಂದು ಅನ್ನ ಪ್ರಸಾದವನ್ನು ಸೇವಿಸಿ ಹೋಗ್ತಾರೆ. ನಾವು ಕೂಡ ಅದರಲ್ಲೂ ಭಾಗಿಯಾಗಿ ಒಳ್ಳೆಯ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಬೂದುಗುಂಬಳದ ಹುಳಿ ಅನ್ನ, ಆಮೇಲೆ ಪ್ರಸಾದದ್ದು ಅನ್ನ, ಅದು ನೈವೇದ್ಯ ಮಾಡಿರೋ ಅನ್ನ ಕೂಡ ಅದರ ಜೊತೆಗೆ ಮಿಶ್ರಣ ಮಾಡಿ ನಮಗೆ ಕೊಡಿಸಿದ್ರು. ನಾವು ದೇವರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಿರುವಂಥ ಒಂದು ಸದ್ಭಾವ ನಮ್ಮಲ್ಲಿ ಮೂಡ್ತಾ ಇತ್ತು. ಇದಕ್ಕಾಗಿ ನಾನು ಈ ದೇವಳದ ಪದಾಧಿಕಾರಿಗಳೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಸ್ಮರಣೆಯನ್ನು ಕೊಡ್ತಾ ತುಂಬ ಚೆನ್ನಾಗಿ ನಡೀಲಿ ಈ ದೇವಸ್ಥಾನವು. ಮುಂದೆ ಕೂಡ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಇದೆ. ನಾವು ಇದನ್ನು ಚೆನ್ನಾಗಿ ನಿರಂತರವಾಗಿ ನಡೆಸ್ಕೊಂಡು ಹೋಗೋಣ ಅನ್ನುವಂಥ ಒಂದು ಸುದೀರ್ಘ ಪ್ರಾರ್ಥನೆ. ಧನ್ಯವಾದ. ನೀವು ಮೊನ್ನೆ ತಾನೇ ಪಂಡ್ರಾಪುರಕ್ಕೆ ಹೋಗಿ ಬಂದೆ ಅಂತ ಹೇಳಿದ್ರಿ. ಹೌದು. ಸೊ ಇಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದಾಗ ಏನು ಅನ್ನಿಸ್ತು? ಎಂಥ ಭಾವನೆ ಅಂದರೆ ನನಗೆ ನನ್ನ ಬಾಯಿ ಕೂಡ ನನಗೆ ಸಾಲದು ನನ್ನ ಅನುಭವವನ್ನು ಹೇಳ್ಕೊಳ್ಳಲು. ಅಲ್ಲಿ ಪಂಡ್ರಾಪುರದಲ್ಲಿ ಏನಾಗೋಗ್ಬಿಡುತ್ತೆ, ತುಂಬ ರಶ್ಶು. ಅಂದರೆ ಹೋಗಿ ಅಂತಿರ್ತಾರೆ, ಬೇಗ ಪಾದ ಮುಟ್ಟಿ ಹೋಗಿ ಅಂತಿರ್ತಾರೆ. ಇಲ್ಲಿ ಆ ಥರ ಅನ್ನೋದು ಏನೂ ಇರಲಿಲ್ಲ ನಮಗೆ. ತುಂಬ ಖುಷಿ ತಂದುಕೊಡ್ತು. ನಾನಂತೂ 5 ನಿಮಿಷ ದೇವರ ಪಾದಗಳಿಗೆ ನಮಸ್ಕಾರ ಮಾಡಿ 5 ನಿಮಿಷ ನನ್ನ ಪ್ರಾರ್ಥನೆಯನ್ನು ನಾನು ಸಲ್ಲಿಸಿದ್ದೇನೆ. ನಾನು ಕೃತಾರ್ಥಳಾದೆ. ದೇವರಿಗೂ ಕೂಡ ನಮ್ಮೆಲ್ಲರನ್ನು ನೋಡಿ ಎಷ್ಟು ಖುಷಿಯಾಗಿರ್ಬೋದು, ಅದಕ್ಕಿಂತ ಜಾಸ್ತಿ ಖುಷಿ ನಮಗೆ ದೇವರನ್ನು ನೋಡಿ ನಮ್ಮ ಮನಸ್ಸಂತೋಷ ಆಯಿತು. ಹಾಗೂ ಆ ಪ್ರಣಾಮವನ್ನು ಮಾಡುವ ಒಂದು ಖುಷಿ ಅದು ಅದ್ಭುತ, ಹೇಳೋಕ್ಕೆ ಅಸಾಧ್ಯ. ದಯವಿಟ್ಟು ಎಲ್ಲರೂ ಬಂದು ಅದರ ಅನುಭವವನ್ನು ನೀವೇ ಪಡೆದುಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾರೆ. ಆತ್ಮತೃಪ್ತಿ ಸಿಕ್ತು ಅಂತಾರ. ಖಂಡಿತವಾಗಿ ಆತ್ಮತೃಪ್ತಿ ತುಂಬ ಸಿಕ್ತು. ಇದು ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಕೂಡ ನಮ್ಮದು.
ನಮಸ್ಕಾರ ತೇಜಸ್ವಿನಿ. ಎಲ್ಲರಿಗೂ ಸ್ಟೂಡೆಂಟ್ಸ್ಗಳಿಗೂ ಇದೇ ಆಶೀರ್ವಾದ ಇರಲಿ ಹೇಳ್ತಾ ಖಂಡಿತ ಹೀಗೆ ಆಶೀರ್ವಾದ ನಿಮ್ಮದು ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಓಕೆ ಮ್ಯಾಮ್, ಥ್ಯಾಂಕ್ ಯು.